भाजप राज्य घटकातील सध्याची परिस्थिती सुधारण्यासाठी आपण सर्वांनी आत्मपरीक्षण करण्याची गरज आहे, असे आमदार अरविंद बेल्लद यांनी सांगितले. बेळगाव येथे पत्रकारांशी बोलताना ते म्हणाले की काहीही उणिवा असल्या तरी त्या दुरुस्त करून पुढे जाण्यासाठी हा आपणा सर्वांसाठी आत्मपरीक्षणाचा काळ आहे. ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಸರ್ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸ್ತಾರೆ ಅಲ್ಲೇ ಶಾಸಕಾಂಗದ ಸಭೆ ಆಗಲಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ವಿಪಕ್ಷ ನಾಯಕರ ಜೊತೆಗೆ ಮಾತಾಡಿದ್ದಾರೆ ಅಂತ ಸರ್. ಅಡ್ಡ ಮತದಾನದ ವಿಚಾರ ನಾವೆಲ್ಲರೂ ಆತ್ಮಾವಲೋಕನ ಮಾಡುವಂಥ ವಿಚಾರ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ರೀತಿಯ ಹೆಜ್ಜೆಗಳನ್ನು ಇಡುವಂಥದ್ದು ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ, ಅದರಲ್ಲಿ ಏನು ತಪ್ಪೈತಿ. ಅಧ್ಯಕ್ಷರು ನಮಗೆಲ್ಲರಿಗೂ ಅಧ್ಯಕ್ಷರವರು, ಹಾಗಾಗಿ ಅವ್ರು ತಿಳ್ಕೊಂಡಂಥ ಏನು ಸ್ಟೆಪ್ಸ್ ಅದಾವೆ ಅದಕ್ಕೆ ನಾವೆಲ್ಲರೂ ಒಪ್ತೇವೆ. ಈ ಪಕ್ಷದಲ್ಲಿ ಗೊಂದಲಕ್ಕೆ ಕಾರಣ ಆಯ್ತು ಸರ್. ಬಿಜೆಪಿಯಲ್ಲಿ ನಾಯಕತ್ವ ಕೊರತೆ ಆಗ್ತಿದೆ ಅಥವಾ ಯಾರೇನು ಮಾತನಾಡ್ತಿಲ್ವಾ, ಹೆಂಗೆ ಸರ್? ಅಲ್ಲ, ನಾ ಈಗ ಆಲ್ರೆಡಿ ಹೇಳ್ದಂಗೆ ಇದು ನಮ್ಮದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಸಮಯ. ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಾಗ್ತೀವಿ, ಎಲ್ಲಿ ಸುಧಾರಿಸ್ಕೋಬೇಕಾಗೈತಿ ಅದನ್ನು ನಾವು ಮಾಡ್ಕೊತೀವಿ. ಏನಾದರೂ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುತ್ತೆ ಸರ್? ಅಲ್ಲ, ಅದೆಲ್ಲ ಇವು ಹೈಕಮಾಂಡ್ದವರು ಯಾವಾಗ ಸೂಕ್ತ ಸಮಯದಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ ಸರ್. ಅಂದ್ರೆ ವಿಚಾರ ಈಗೇನಿಲ್ಲ. ಪಕ್ಷದಲ್ಲಿ ಗೊಂದಲ ಇರುವಂಥದ್ದು ನಿಜಾನ ಸರ್ ಅಂತ ನೋಡ್ರಿ, ಅದೆಲ್ಲರಿಗೂ ಗೊತ್ತಿದ್ದೈತಿ. ಪಕ್ಷದಲ್ಲೇನು ಮತ್ತೀಗ 11 ಮಂತ ಟೋಟಲ್ ಇಂಡಿಯಾದಿಂದ ಆ ಕಡೆ ಹೋಗಿದಾವ ಅಂತಂದ್ರೆ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಕೋಬೇಕು ನಾವೆಲ್ಲರೂ. पक्षाचे राज्याध्यक्ष सर्वांना एकत्र घेऊन चालत आहेत आणि पुढील काळात पक्षाच्या हायकमांडच्या सूचनेनुसार निर्णय घेतले जातील, असेही त्यांनी स्पष्ट केले. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.